ಇನ್ನು ಗುರುಜಿ, ಇವತ್ತಿನ ದಿನದ 12 ರಾಶಿಗಳ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡಿ. ಭಾನುವಾರ ದಶಮಿ ತಿಥಿ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಈ ದಿನದ 12 ರಾಶಿಗಳ ಫಲಾಫಲಗಳು. 12 ರಾಶಿಗಳ ಫಲಾಫಲಗಳು ಬೆಳಗಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಇರ್ತಾ ಇದೆ. ಕೆಲವರು ಹೇಳ್ತಾರೆ 24 ಅವರ್ಸ್ವರೆಗೂ ಕೂಡ ಇರುತ್ತದೆ ಅದು ಅಂದ್ಬಿಟ್ಟು. ರಾಹುಕಾಲ ಗುಳಿಕಾಲವನ್ನು ನಾವು ನೋಡಿದಾಗ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅನ್ನುವಂಥದ್ದು ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಮಾತ್ರನೇ ಫಲ ಲಭಿಸುತ್ತದೆ. ತದನಂತರ ನಮಗೆ ಲಭಿಸೋದಿಲ್ಲ, ಅಂದರೆ ಆಲ್ಮೋಸ್ಟ್ 80% ಲಭಿಸೋದಿಲ್ಲ. ಹಾಗೆ ಈ ರಾಶಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಈ ದಿನದ ಮೂಲ ನಕ್ಷತ್ರ ಅಂತಂದರೆ 27 ನಕ್ಷತ್ರಗಳಿಗೆ ಮೇರು ಪರ್ವತವಾಗಿ ಮೂಲ ನಕ್ಷತ್ರ ವಿಶೇಷವಾದ ಸ್ಥಾನಮಾನ ಆಗಿರುವಾಗ, ಮೊದಲನೇದಾಗಿ ಪ್ರಥಮ ಮೇಷರಾಶಿಯವರಿಗೆ ಈ ದಿನದ ಉತ್ತೇಜನ ಅಂತಂದರೆ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೆ ಒಂದು ತನ್ನ ಹರಿವನ್ನು ಅಂತಂದರೆ ತನ್ನಲ್ಲಿ ಇರುವಂತಹ ಒಂದು ಪವರ್, ಒಂದು ಎನರ್ಜಿ, ಒಂದು ಬುದ್ಧಿವಂತಿಕೆ ಅನ್ನುವಂಥದ್ದು ತೋರ್ಪಡ್ಕೊಳ್ಳುವಕ್ಕೋಸ್ಕರ ಈ ದಿನ ವಿಶೇಷವಾದ ದಿನ. ನಿಮ್ಮ ಕೈ ಕೆಳಗಡೆ ಆಗಿರ್ಬೋದು, ನಿಮ್ಮ ಮೇಲಧಿಕಾರಿಗಳಿಗಾಗಿರ್ಬೋದು, ನೀವೆಷ್ಟು ನಿಷ್ಠೆಯಿಂದ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಜ್ಞಾನ ಎಷ್ಟಿದೆ ಅನ್ನುವಂಥದ್ದು ತೋರಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ. ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ನಿಮ್ಮಂತೆ ಎಲ್ಲವನ್ನೂ ಕೂಡ ಸಕ್ಸಸ್ ಆಗುತ್ತದೆ. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಿಸಿದಂತೆ ವೃಷಭ ರಾಶಿಯವರಿಗೆ ಈ ದಿನ ಹಣಕಾಸಿನಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ ಮತ್ತು ದೂರದ ಪ್ರಯಾಣ ಅನ್ನುವಂಥದ್ದು ಬರ್ತಾ ಇದೆ. ದೂರದ ಪ್ರಯಾಣ ಅಂತಂದರೆ ಹೊಸ ಸಂಬಂಧವನ್ನು ಹುಡುಕಿಕೊಂಡು ಹೋಗುವಂಥದ್ದು ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಮನಸ್ಸಿಗೆ ಸಮಾಧಾನ ಆಗುವಂತಹ ಕ್ಷೇತ್ರಗಳಿಗೆ ಆಯ್ಕೆಗಳು ಮಾಡಿಕೊಂಡು ಹೋಗುವಂಥದ್ದು ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು. ಸಾಧ್ಯವಾದಷ್ಟು ಕುಟುಂಬದವರ ಜೊತೆ, ಮಕ್ಕಳ ಜೊತೆ, ಕುಟುಂಬದವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮ್ಗೆ ಎಲ್ಲ ರೂಪದಲ್ಲೂ ಕೂಡ ಒಳಿತಾಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಮಿಥುನ ರಾಶಿಗೆ ಸಂಬಂಧಪಡುವಂತಹ ನಿಮ್ಮ ಆಲೋಚನೆಗಳು, ಯೋಜನೆಗಳು ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ದಿನ, ಉಪಾಯ ಅನ್ನುವಂಥದ್ದು ಆಗುವಂಥದ್ದು. ಮತ್ತು ಸ್ವಂತದವರಿಂದನೂ ಕೂಡ ನಿಮಗೆ ಉತ್ತೇಜನ ಅನ್ನುವಂಥದ್ದು ಸಿಗ್ತಾ ಇದೆ. ಸ್ವಂತದವರಿಂದನೂ ಕೂಡ ಸಪೋರ್ಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ತುಂಬ ಮೇಲೆ ಬರೋದಕ್ಕೆ ಒಂದು ಸುಲಭವಾದ ಉಪಾಯ ಅನ್ನುವಂಥದ್ದು ಕಂಡ್ಕೋಬಹುದು. ಕರ್ಕಟಕ ರಾಶಿಗೆ ಸಂಬಂಧಪಡುವಂತಹ ನಿಮಗೆ ಹೊಸ ಸಂಬಂಧ ಆಗುತ್ತೈತೆ, ಹೊಸ ಸಂಬಂಧ ಬೆಳೆಯುತ್ತೈತೆ ಮತ್ತು ಹಳೆಯ ಸ್ನೇಹಿತರುಗಳಿಂದನೂ ಕೂಡ ಒಂದು ಶುಭ ವಿಶೇಷವಾದ ಸ್ಥಾನಮಾನಗಳು ದಕ್ಕುವಂಥದ್ದು ಮಾರ್ಗಗಳು ಮತ್ತು ನಿಮ್ಮಲ್ಲಿ ಹೇಳ್ಕೋಬೇಕಾಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಸ್ನೇಹಿತರಿಂದ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು ಮತ್ತು ಹಿತೈಷಿಗಳಲ್ಲಾಗಿರ್ಬೋದು, ಯಾರು ನಿಮ್ಮ ಹತ್ರ ಕಷ್ಟ ಸುಖಗಳು ಹೇಳ್ಕೊಳ್ಳೋದಕ್ಕೆ ಬರ್ತಾರೋ ಅವರು ಸಾಧ್ಯವಾದಷ್ಟು ನೀವು ಕೇಳುವಂತಹ ತಾಳ್ಮೆ ನಿಮಗಿರಲಿ. ಅವರು ನಿಮ್ಗೆ ಇಷ್ಟ ಆಗಿರ್ಬೋದು, ಇಷ್ಟ ಇಲ್ಲದೆ ಇರ್ಬೋದು, ಆ ವಿಷಯಗಳು ಕೇಳುವಂತಹ ತಾಳ್ಮೆ ನಿಮ್ಮಲ್ಲಿ ಇದ್ದಾಗ ನಿಮಗೆ ಒಂದು ಅರಿವು ಅನ್ನುವಂಥದ್ದು ಆಗುತ್ತದೆ. ಒಂದು ಹೊಸ ಸ್ನೇಹಕ್ಕೆ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.